ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ ಜನಸಾಮಾನ್ಯರ ಬಜೆಟ್ ಆಗಿ ಇವತ್ತು ನಾವು ಕಾಣ್ತಾ ಇದ್ದೇವೆ. 8ನೇ ಬಾರಿ ಅವರು ಬಜೆಟ್ ಅನ್ನು ಮಂಡನೆ ಮಾಡಿರುವಂತದ್ದು. ಹಂತ ಹಂತವಾಗಿ ಈ ದೇಶದ ಆರ್ಥಿಕತೆಯ ಒಟ್ಟು ಸಂಗತಿಯನ್ನ ಒಂದು ಸ್ಟ್ರೀಮ್ಲೈನ್ ಮಾಡಿ ವ್ಯವಸ್ಥಿತವಾದಂತಹ ಆರ್ಥಿಕ ಬಜೆಟ್ ಅನ್ನು ಕೊಟ್ಟಂತ ಕೀರ್ತಿಗೆ ಪಾತ್ರರಾಗಿದ್ದಾರೆ ನಮ್ಮ ನಿರ್ಮಲಾ ಸೀತಾರಾಮನ್. ಅಂಬೇಡ್ಕರ್ ಅವರ ಆಶಯಕ್ಕೆ ತಕ್ಕಂತೆ ಬಜೆಟ್ ಅನ್ನು ತಯಾರಾಗಿರುವಂತದ್ದು, ಬಜೆಟ್ ಅನ್ನು ಮಂಡನೆ ಮಾಡಿರುವಂತದ್ದು. ಯಾವ ರಾಷ್ಟ್ರ ಆರ್ಥಿಕ ಸ್ಥಿತಿಯನ್ನು ಕಾಣುತ್ತೆ ಆ ರಾಷ್ಟ್ರ ಬಲಿಷ್ಠವಾಗತ್ತೆ, ಜೊತೆಗೆ ಅದು ಅತ್ಯಂತ ಉನ್ನತೀಕರಣಕ್ಕೆ ಸಾಕ್ಷಿಯಾಗತ್ತೆ ಅಂತೇಳಿ ಅಂಬೇಡ್ಕರ್ ಹೇಳಿದಂತ ಮಾತನ್ನು ನೆನಪಲ್ಲಿ ಇಟ್ಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನರು 12 ಲಕ್ಷದವರೆಗಿನ ಆದಾಯದ ತೆರಿಗೆಯನ್ನು ಕಟ್ ಮಾಡಿರುವಂತದ್ದು 12 ಲಕ್ಷಕ್ಕೆ ಇಳಿಸಿದ್ದಾರೆ. ಅದು ನಿಜವಾಗ್ಲೂ ಕೂಡ ಒಂದು ಅಭಿನಂದನೀಯವಾದಂತ ಒಂದು ಸಂಗತಿ. ಹಾಗೆ ಈ ದೇಶದಲ್ಲಿರುವಂತಹ ಮೋರ್ ದನ್ 50% ಮಹಿಳೆಯರು, ಆ ಮಹಿಳೆಯರನ್ನ ಗಮನದಲ್ಲಿ ಇಟ್ಕೊಂಡು ಅವರ ಸ್ವಾಭಿಮಾನಿಗಳಾಗಬೇಕು, ಸ್ವಾಭಿಮಾನದ ಬದುಕಿಗೋಸ್ಕರ ಬೇಕಾಗಿರುವಂತಹ ಅನೇಕ ಸಂಗತಿಗಳನ್ನ ಅಲ್ಲಿ ಜೋಡಿಸಿರುವಂತದ್ದು. 2 ಕೋಟಿಯವರೆಗೂ ಕೂಡ ಅವರು ಮಾಡುವಂತ ಯಾವುದೇ ಉತ್ಪನ್ನಗಳಿರ್ಬೋದು, ಯಾವುದೇ ತಯಾರು ಮಾಡುವಂತ ಸಂಗತಿಗಳು, ಉತ್ಪನ್ನಗಳ ಸಂಗತಿಗಳಿಗೆ ಸಂಬಂಧಪಟ್ಟಂತೆ 2 ಕೋಟಿ ರೂಪಾಯಿಯಷ್ಟು ಹಣವನ್ನ ಅವರಿಗೆ ಸಹಕಾರ ಕೊಡುವಂತ ಒಂದು ವ್ಯವಸ್ಥಿತವಾದಂತ ಕಾರ್ಯಕ್ಕೆ ಈ ಬಜೆಟ್ ಶಕ್ತಿ ಕೊಟ್ಟಿದೆ. ತಾಯಿ ಹೃದಯದಿಂದನೇ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಅವರ ಆಲೋಚನೆ ನಡೆದಿದೆ ಅಂತೇಳಿ ಭಾವಿಸ್ತೇನೆ. ಒಂದು, ಮಹಿಳೆಯರ ಸಬಲೀಕರಣ. 2ನೇದು, ಸಾಮಾನ್ಯ ವ್ಯಕ್ತಿಗಳ ಆರ್ಥಿಕ ಸ್ಥಿತಿಯನ್ನು ಇನ್ನೂ ಸ್ವಲ್ಪ ಸುಧಾರಿಸಲಿಕ್ಕೋಸ್ಕರ ಬೇಕಾದಂತ ಸಂಗತಿಗಳು. ಆದಾಯ ತೆರಿಗೆ ಮಿತಿ 12 ಲಕ್ಷಕ್ಕೆ ಏರಿಸಿರುವುದು. ಅಂದ್ರೆ ಇದೆಲ್ಲದನ್ನ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಣ ಇಟ್ಟಿರುವಂತದ್ದು ಒಂದು ಭಾಗ. ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಇವತ್ತು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸಂಗತಿಗಳು ನಾವು ಗಮನಿಸ್ತಾ ಇದ್ದೇವೆ. ಅದಕ್ಕೆ ಮೆಡಿಸಿನ್ಸೇ ಇಲ್ಲೇನೋ ಅನ್ನೋಂಥ ಸ್ಥಿತಿ ಒಳಗಡೆ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಇಡೀ ಕುಟುಂಬ ಇವತ್ತು ನರಳುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇರುತ್ತೆ. ಕ್ಯಾನ್ಸರ್ ಬರೋದು ಒಬ್ಬರಿಗೆ, ಆದ್ರೆ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಗ್ಬಿಟ್ರೆ ಕುಟುಂಬದಲ್ಲಿರೋರಿಗೆ, ಆ ಮನೆಯ ವ್ಯಕ್ತಿಗಳಿಗೆ, ಕುಟುಂಬದ ವ್ಯಕ್ತಿಗಳಿಗೆ ಯಾವತ್ತು ಏನಾಗತ್ತೆ ಅನ್ನೋಂಥ ಭಯ. ನಮ್ಮ ತಂದೆಗೆ ಏನಾಗ್ಬಿಡುತ್ತೆ ಅನ್ನೋಂಥ ಭಯ. ಯಾರಿಗೆ ಕ್ಯಾನ್ಸರ್ ಇದಾಗಿರುತ್ತೆ, ಯಾರಿಗಾರಿಗೂ, ಅಣ್ಣಂಗೋ ತಮ್ಮಂಗೋ ಯಾರಿಗೆ ಕುಟುಂಬದಲ್ಲಿ ಆಗಿದ್ರು ಅವ್ರ ಬಗ್ಗೆ ಭಯದ ವಾತಾವರಣ ಯಾವತ್ತೂ ವ್ಯತ್ಯಾಸ ಆಗ್ಬಿಡುತ್ತೆ, ಜೀವ ಕಳ್ಕೊಂಡ್ ಬಿಡ್ತಾರೆ ಅಂತ ಅದಕ್ಕೆ ಶಕ್ತಿ ಕೊಡೋ ಕೆಲಸ ಮಾಡಿದ್ದಾರೆ. ಅದ್ರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬೇಕಾಗಿರುವಂತ ಅದನ್ನ ತಡೆಯುವಂತ ಕಾರ್ಯಕ್ಕೆ, ಕ್ಯಾನ್ಸರ್ ಬರದೇ ಇರೋ ಹಾಗೆ ಮತ್ತು ಅವ್ರ ಬಗ್ಗೆ ವಿಶೇಷವಾದಂತ ಕಾಳಜಿಯನ್ನ ಇಟ್ಕೊಳ್ಳುವಂತ ಒಂದು ರೀತಿ ಒಳಗಡೆ ಆಗ್ಬೇಕು ಅಂತ ಯೋಚನೆ ಮಾಡಿರೋದು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಹಾಗೇನೆ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ತಾಯಿ ಹೃದಯದಿಂದ ಬಂದಂತ ಬಜೆಟ್ ಅಂತೇಳಿ ನನಗೆ ರಾಜ್ಯಕ್ಕೇನು ಇದಿಲ್ಲ, ಕೊಡುಗೆಗಳಿಲ್ಲ.